ಅವ್ರ ಹೆಸರು ಮರುಸ್ವಾಮಣ್ಣನು ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ, ಮಾಡಾಗಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸ್ಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರ ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ ಬಿಡದಿಯವರಾಗಲಿ, ನಂದಗುಡಿಯವರಾಗಲಿ, ಸಾತ್ನೂರವರಾಗಲಿ ಯಾರಾದರೂ ಹೋಗಿದ್ರ ನಿಮ್ಮ ಹತ್ರ ಬಂದಿದ್ರ ಅರ್ಜಿ ಹಿಡ್ಕೊಂಡು ಮಾಡ್ಕೊಡಿ ಅಂತ? ಏನಿವತ್ತು ಎಲ್ಲ ಪತಿವ್ರತ್ಯರು ಆಡ್ದಂಗೆ ಆಡ್ತಾವ್ರೆ. ಏನು ಅವರು ರೈತರು, ನಾವು ರೈತರು, ಏನು ಯಾರ್ಯಾರಿದಕ್ಕೆ ಮೂಲ ಕಾರಣಕರ್ತರು ಅವರೇ ಇವತ್ತು ಬಿದ್ಬಿಡವ್ರೆ ಜಗಳಕ್ಕೆ. ನಾವು ಡಿ ಕೆ ಹಣ್ಣಿಗೆ ಹೇಳ್ದೋ ಈ MLC ಎಲೆಕ್ಷನ್ ಎಫೆಕ್ಟ್ ಹೆಂಗಾಯ್ತದ ನೋಡ್ರಿ ಅಂತ. MLC ಎಲೆಕ್ಷನಲ್ಲಿ ಅದ್ರ ಎಫೆಕ್ಟು ಈಗೆಲ್ಲ ಕಾಂಪಿಟೇಷನ್. ವಿಜೇಂದ್ರಣ್ಣ ಅವನ ಅಧ್ಯಕ್ಷ ಆಗಕ್ಕೆ ಅವನ ಕಾಂಪಿಟೇಷನ್ನು, ಅವರು ಅಶೋಕಣ್ಣ ಅವನು ಉಳಿಸ್ಕೊಳಕ್ಕೆ ಅವರು, ಇನ್ನೊಬ್ರು ಹೇಳವ್ರೆ ಪಾಪ ಯಾರೋ ನಮ್ಮ CT ರವಿಯಣ್ಣ ಹೇಳವ್ರೆ ಏನೋ ಪ್ರಜೆ ಏನೋ ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿಗಳಾಗ್ಬಿಡ್ತಾರಂತೆ. ಅದೇನು ಯಡಿಯೂರಪ್ಪನವ್ರಿಗೆ ಹೇಳ್ತೇನೆ ನಾನು, ನೀನು ಅದನ್ನು ರವಿಯಣ್ಣ ಯಾರಿಗೆ ಹೇಳ್ದೆ ಆ ಮಾತನ್ನ? ಯಡಿಯೂರಪ್ಪನವ್ರಿಗೆ ಹೇಳ್ದ? ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಆಯ್ತಾರಂತೆ. CT ರವಿಯಣ್ಣ ನೀನು ಅಷ್ಟೇ, ನಿನಗೆ ಲೂಟಿ ರವಿಯಣ್ಣ ಅಂತಾನೆ ಹೆಸರು ನಿನಗೆ. ನೀನು ಅಷ್ಟೇ, ನೀನು ವ್ಯಾಪಾರಿ ಆದೆ, ಚಿಕ್ಕಮಂಗ್ಳೂರವರೆಲ್ಲ ಭಿಕಾರಿಗಳಾದರು. ಮಾತಾಡಬೇಕಾದ್ರೆ ನೀವು ನಿಮ್ಮ ಬೆನ್ನು ನಿಮ್ಗೆ ಕಾಣೋದಿಲ್ಲ. ಎಲ್ಲರೂ ಗಾಜಿನ ಮನೇಲಿ ಕೂತಿದ್ದೀರಾ. ನೀನೇನು ಹುಡ್ತಾ ಏನು ನಾಟ್ಕೋಟಿ ಸಾವುಕಾರನ ಮಗನ, ಟಾಟಾ ಬಿರ್ಲಿನ ಮೊಮ್ಮಗನ ನೀನು? ಆಗರ್ಭ ಶ್ರೀಮಂತನ ನೀನು? ಏನೋ ಬಹಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ BJP ಅವರು. ನಮ್ಮ ಅಕ್ಕನೂ ಹೇಳವ್ರೆ, ನಮ್ಮ ಶೋಭಕ್ಕ ಭಾಳ ಚೆನ್ನಾಗಿ ಹೇಳೋರು. ಶೋಭಕ್ಕಂಗೆ ಹೇಳ್ದೆ ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು. ಶೋಭಕ್ಕ ನಿಮ್ಮ ಯಜಮಾನ, ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು. ಶೋಭಕ್ ಅವ್ರೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು. ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಶೋಭಕ್ ಅವ್ರೆ ನಿಮ್ಮ ಪಾಪದ ಕೂಸಿದ್ದು ಒತ್ಕೊಂಡು ತಿರುಗ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರಾ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಬಿಟ್ರು, ಕೈ ಕಾಲು ತಿರ್ಸ್ಬಿಟ್ಟ ಪಾಪದ ಕೂಸನ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲಿಲ್ಲ. 13 ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ನ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ ಪಾಪ ಈಗೆಲ್ಲ ಬಿದ್ದುಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್? ನಾವು ರೈತರ ಪರ. ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳವ್ರೆ. ನಾವೇನು ನಮ್ದು ಬೆನ್ಸಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರೆ. ಹಂಗೆ ನಿಮಗೆ ಖಂಡಿತ ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ. ಅಶೋಕಣ್ಣ ಭಾಳ ವೀರವೇಶದಲ್ಲಿ ಮಾತಾಡೋರೆ ಬಿಡಿ. ಅವರು ಅದೇನೋ ಇಲ್ಲಿಂದ ತಗೊಂಡು ಅಲ್ಲ ಕಣ್ರಿ ಅಶೋಕಣ್ಣ, ನೀನು ಒಬ್ಬ ವಿರೋಧ ಪಕ್ಷದ ನಾಯಕ, ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಏನೋ 3 ರಾಜ್ಯದ ಎಲೆಕ್ಷನ್ಗಂತ ಇದು ಕಿಕ್ ಬ್ಯಾಕ್ ಅಲ್ಲ ಕಣ್ರಿ. ಇವತ್ತು ಆಯ್ತದೇನ್ರಿ ಅದು? ಇನ್ನು 10 ವರ್ಷ ಬೇಕು ಟೌನ್ಶಿಪ್ ಆಗೋಕ್ಕೆ. ಮಿನಿಮಮ್ ಕಾಮನ್ ಸೆನ್ಸ್. ಒಬ್ಬ ವಿರೋಧ ಪಕ್ಷದ ಲೀಡರ್ ಆಗಿ ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂತಂದ್ರೆ ಹೆಂಗೆ ಅಶೋಕಣ್ಣ? ನಿನಗೆ ನಾಳೆ ಟೌನ್ಶಿಪ್ ಆಗ್ಬಿಟ್ರೆ, ನಾಳೆ ಟೌನ್ಶಿಪ್ ಅಕ್ವೈರ್ ಆಗ್ಬಿಟ್ರೆ, ಇನ್ನು 10 ವರ್ಷ ಬೇಕಿದ್ರೆ ಟೌನ್ಶಿಪ್ ಆಗ್ಬೇಕಾದ್ರೆ ಜಾಗತಿಕ ಟೆಂಡ್ರೋ ಇನ್ನೊಂದು ಅವ್ರು ಮಾಡಿದ್ದು PPP, ಪ್ರೈವೇಟ್ನವ್ರು ಕೊಟ್ಟಿದ್ರು, ಸರ್ಕಾರಿ ಜಾಗ ಸೇರಿಸಿ. ನಾವು ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ವರದಿ ಐತೆ, ಈ ಟೌನ್ಶಿಪ್ಪಿಂದ ನಮಗೆ ಸರ್ಕಾರಕ್ಕೆ 3146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದು ವರದಿಯನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿರೋದು ವರದಿ ಐತೆ, ಕೊಡ್ತೀವಿ ಅದನ್ನ. ನಾವು ಯಾಕೆ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ, ನಾನು ಇವತ್ತು ಏನು ಮಾತಾಡಿದ್ದೀನಿ ಇದಕ್ಕೆ ಖಂಡಿತ ಯಾರು ಪ್ರಶ್ನೆ ಕೇಳಿದ್ರು ನಾನೇ ಜವಾಬ್ದಾರನಾಗ್ತೀನಿ. ಇದಕ್ಕೆ ಯಾವುದು ಸುಳ್ಳಿಲ್ಲ. ಆದರೆ ನಾವು ಇದನ್ನ ವರದಿಯನ್ನ ಅವ್ರು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನು ಅಸೆಂಬ್ಲಿ ಚರ್ಚೆ ಮಾಡ್ತೀವಿ, ನಿಮ್ಗೆ ಅವಾಗ ಕೊಡ್ತೀವಿ ಸಂಪೂರ್ಣವಾಗಿ. ಅಸೆಂಬ್ಲಿಲ್ಲ ಪಾಪ ಅಶೋಕಣ್ಣ ತೊಡೆತಟ್ಟು ಕರೆದವನೆ, ಬಾರಪ್ಪ ಅಂತ. ಅಶೋಕಣ್ಣ 20ರಲ್ಲಿ ಯಾರಣ್ಣ ಕಂದಾಯ ಮಂತ್ರಿ? 20ರಲ್ಲಿ ಬಂದು ನಾವು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ವಲ್ಲ, ಇದು ಬಿಟ್ಬಿಡಿ ಸರ್, ಬೇಡ, ರೈತರಿಗೆ ತೊಂದರೆ ಆಯ್ತು, ಅದೇ ಕೆಂಪುಲೆ ಮಾಡ್ಬಿಟ್ಟಿದ್ದೀರಾ, ಅಲ್ಲೊಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲ್ಲ, ಒಂದು ಡೈರಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ, ರೈತರು ಏನು ಕೂಡ ಅದರಿಂದ ಒಂದು ಮನೆ ಕಟ್ಟಕ್ಕೆ ಒಂದು NOC ಸಿಗಲ್ಲ ಅಂತೇಳಿ ನಾವು ಕೇಳ್ಕೊಂಡಾಗ ಯಾರಪ್ಪ ಕಂದಾಯ ಮಂತ್ರಿ? ಅಶೋಕಣ್ಣ ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಅಶೋಕಣ್ಣಂದು ನಾನು ಮಾತ್ರ ಸೈನ್ ಹಾಕಿಲ್ಲ ರೀ, ಬೇಕಾದ್ರೆ ತೋರಿಸಿ. ಭಾಳ ಬುದ್ಧಿವಂತ. ಮುಖ್ಯಮಂತ್ರಿ ಸೈನ್ ಹಾಕೋದು ನೀನು ಯಾಕೆ ಸೈನ್ ಹಾಕ್ಯಾ? ಕಂದಾಯ ಮಂತ್ರಿ ಎಲ್ಲ ಸೈನ್ ಹಾಕರೆ, ನಾವು ಮಾತ್ರ ಸೈನ್ ಹಾಕಿಲ್ಲ ಅಂತ.
ನೀನೇ ಕಂದಾಯ ಮಂತ್ರಿ ಅವತ್ತು ಬಿಡ್ಬೋದಾಗಿತ್ತಲ್ಲ. ನಾವು ಬಂದು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ಟಾಗ ಏನು ನಡೀತಾ ಇದೆ, ಬರ್ರಿ ಇಲ್ಲಿ ಬಾಲಕೃಷ್ಣ, ಏನಾಗೋದು ಇದು ಕೊಡ್ರಿ, ಇಲ್ಲಿ ನಮಗೆ ಕೊಡ್ರಿ, ನಾನು ಬಿಡ್ತೀನಿ, ನಾನು ರೈತರ ಪರ. ಯಡಿಯೂರಪ್ಪ ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇ, ನಾನೇ ಮಾಡೋದು ಬನ್ನಿ ಅಂತ ಕರಿಬೋದಾಗಿತ್ತಲ್ಲ ಸನ್ಮಾನ್ಯ ಅಶೋಕಣ್ಣ. ಕಂದಾಯ ಮಂತ್ರಿಯಾಗಿ ನಾನು ಮಾತ್ರ ಸೈನ್ ಆಗಿಲ್ಲಪ್ಪ, ಕಂದಾಯ ಮಂತ್ರಿ ಆಗಿದ್ದಲ್ಲಪ್ಪ ಅವಾಗ. KEDBಗೆ ಅಕ್ವೈರ್ ಮಾಡಿದಾಗ ನೀನು ಕಂದಾಯ ವ್ಯಾಪ್ತಿಗೆ ಬರ್ತಿತ್ತಲ್ಲ, ಅದು ಕಂದಾಯ ವ್ಯಾಪ್ತಿಗೆ ಬಂದ ನಿನಗೆ ಅಷ್ಟು ಮಿನಿಮಮ್ ಪರಿಜ್ಞಾನ ಇಲ್ವ ನಿನಗೆ? ಯಾರು ನಾಟಕ ಆಡೋದು ಬೇಡ, ಎಲ್ಲರೂ ಒಪ್ಕೊಳ್ಳಿ. ನೀವು ನಮ್ಮ ಕಾಲದಲ್ಲಿ ಹಿಂಗಾಗೈತೆ, ನಮ್ಮ ಕಾಲದಲ್ಲಿ ಈ ದುರಂತಗಳು ನಡೆದವೆ, ಈಗೇನೋ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದನ್ನ ಅಲ್ಲ ಕಣ್ರಿ. ರೈತರಿಗೆ ರಕ್ಷಣೆ ಕೊಡೋದು, ರೈತರ ವಿಚಾರದಲ್ಲಿ ಮಾಡ್ತಕ್ಕಂಥದ್ದು BJPಯಿಂದ ಕಲಿಬೇಕೇನ್ರಿ? ಕೇಂದ್ರ ಸರ್ಕಾರ ದೆಹಲಿನಲ್ಲಿ ಎಷ್ಟು ದಿವಸಗಳ ಕಾಲ ಆ ರೈತರನ್ನ ಕಾಡ್ಸವ್ರೆ ಅಂತಕ್ಕಂಥ ವಿಚಾರ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. BJPಯವರು ಎಲ್ಲ ಹಸಿರು ಟವಲ್ ಹಾಕಬಿಟ್ರೆ ರೈತರ ಪರ. ದಯಮಾಡಿ ನಾನು ಎಲ್ರಿಗೂ ಹೇಳ್ತೀನಿ, ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಮಾಡ್ತೀವಿ, ಸೂಕ್ತ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ದಯಮಾಡಿ ನಿಮ್ಮ ಪ್ರಾಯಶ್ಚಿತ್ತ ಯಾತ್ರೆಗೆ ಮುಂಚೆ ಇದಕ್ಕೆ ಉತ್ತರ ಕೊಡಿ. ಯಡಿಯೂರಪ್ಪನವ್ರು ಹೇಳಿ, ಪಾಪ ನೆನ್ನೆ ಯಡಿಯೂರಪ್ಪನವ್ರು ಕರ್ಕೊಂಬಂದ್ಬಿಟ್ಟವ್ರೆ. ಇದೊಂಥರ ಈ ಪುತ್ರ ವ್ಯಾಮೋಹ ಜಾಸ್ತಿ ಎಲ್ರಿಗೂ, ಎಲ್ಲ ಲೀಡರ್ಗಳಿಗೂ. ನಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು, ನನ್ನ ಮಗನ ಮುಖ್ಯಮಂತ್ರಿ ಮಾಡಬೇಕು. ಅವರೊಬ್ರು ನಮ್ಮ ಹಳೆ ಬಾಸ್ ಕುಮಾರಣ್ಣವರು ಅವ್ರ ಮಗನ ಪ್ರಮೋಟ್ ಮಾಡೋಕ್ಕೆ ಅವ್ರದ್ದು ಒಂಥರ ಹೋರಾಟ, ನಮ್ಮ ಯಡಿಯೂರಪ್ಪನವರು ವಿಜೇಂದ್ರ ಪ್ರಮೋಟ್ ಮಾಡೋಕ್ಕೆ ಇವ್ರದ್ದು ಒಂಥರ ಹೋರಾಟ. ಇವರೆಲ್ಲ ಏನು ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತಲ್ಲ, ಎಲ್ಲ ಪ್ರಮೋಷನ್ ಬಿದ್ದುಬಿಟ್ಟವ್ರು. ಎಲ್ಲ ಮಕ್ಕಳುಗಳನ್ನ ಅವ್ರ ಮಕ್ಕಳುಗಳನ್ನ ಪ್ರಮೋಷನ್ ಮಾಡಕ್ಕೆ ಬಿದ್ದುಬಿಟ್ಟವ್ರು ಎಲ್ಲರೂ. ಅವ್ರು ಒಂಥರ ಪ್ರಮೋಷನ್ ಮಾಡಕ್ಕೆ ಹೋಗೋದು, ಇವ್ರೊಂಥರ ಪ್ರಮೋಷನ್ ಮಾಡಕ್ಕೆ ಹೋಗೋದು. ಕುಮಾರಣ್ಣ ಹೇಳವ್ರೆ, ನಾನು ಸೈನ್ಯ ಹಾಕಿಲ್ಲ, ತೋರಿಸ್ರಪ್ಪ ಅಂತ. ತೋರಿಸ್ತೀವಿ ಕುಮಾರಣ್ಣ, ನಿಂಗೆ ತೋರಿಸ್ತೀವಿ. ನಿನಗೂ ಕೂಡ ಪ್ರಾಯಶ್ಚಿತ ಆಗಬೇಕು. ನೀನು ಕೂಡ ಪಾದಯಾತ್ರೆ ಮಾಡಿದ್ರು ಒಳ್ಳೇದು ಇವ್ರ ಜೊತೆಲಿ. ನಿಮ್ಮದು ಪ್ರಾಯಶ್ಚಿತ ಯಾತ್ರೆ ಆಗಬೇಕು. ಇವ್ರು ಒಬ್ಬರಿಗೆ ಪ್ರಾಯಶ್ಚಿತ ಅಲ್ಲ, ನಿಮಗೂ ಆಗಬೇಕು ಕುಮಾರಣ್ಣ. ನೀನು ಎಷ್ಟು ಮೀಟಿಂಗ್ ಮಾಡಿದ್ಯಾ, ಎಷ್ಟು ಸಭೆಗಳು ಮಾಡಿದ್ಯಾ? ಈ ಟೌನ್ಶಿಪ್ ಮಾಡೋಕ್ಕೆ ನಾವೇನೋ ಹೋಗಿ ಕೇಳಿದ್ವಿ ಅವಾಗ. ಯಾರ ಬಿಡ್ದಿರೋ ಒಂದು ಅರ್ಜಿ ಕೊಡಿದ್ರು ನೀನು ಮಾಡಿ ಟೌನ್ಶಿಪ್ ಅಂತ. ನಾನು ಏನೂ ಮಾಡಿಲ್ಲ, ಅವ್ರು ಹೇಳಿದ್ರು ಬಿಟ್ಬಿಟ್ಟೆ. ಜಾಗತಿಕ ಟೆಂಡರ್ ಕರೆದವ್ರು ಯಾರು? DLFನವ್ರಿಗೂ ಕೊಟ್ಟವ್ರು ಯಾರು? ಯಾರ್ರೀ ಮಾಡಿದ್ದನ್ನ? ಗೂಸಂಬಿತನದ ರಾಜಕಾರಣವನ್ನ ನೀವು ನಾಯಕರುಗಳು ದಯಮಾಡಿ ಬಿಡಬೇಕು. ಸಾರ್ವಜನಿಕರ ಮುಂದೆ ಸತ್ಯ ಹೇಳಿ. ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ಎಲ್ಲ ತಗೊಂಡೋಗಿ ಕೇಂದ್ರಕ್ಕೆ ಕಳಿಸ್ಬಿಡ್ತಾರಂತೆ, 3 ಎಲೆಕ್ಷನ್ ಮಾಡಕ್ಕಂತೆ. ಕನಿಷ್ಠ ಪರಿಜ್ಞಾನ ಇರ್ಬೇಕು ನಮ್ಮ ಅಶೋಕಣ್ಣಂಗೆ. ವಿರೋಧ ಪಕ್ಷದ ಲೀಡ್ರು ತಾನು ಮಾತಾಡಿದ್ರೆ ಅದ್ರ ತೂಕ ಹೆಂಗಿರ್ಬೇಕು ಗೊತ್ತಾ ಅಶೋಕಣ್ಣಂಗೆ? ಗೋಪಾಲ್ ಗೌಡ್ರು ಅವರೆಲ್ಲ, ಅವ್ರು ಶಾಂತಿವೀರ್ ಗೋಪಾಲ್ ಗೌಡ್ರು ಅಂತವ್ರನ್ನೆಲ್ಲ ಸ್ವಲ್ಪ ಅಶೋಕಣ್ಣ ಒಂಚೂರು ಅವರೆಲ್ಲ ಪುಸ್ತಕಿಸ್ಗೆಲ್ಲ ಓದ್ಲಿ ಒಂಚೂರು, ಯಾವ ರೀತಿ ತೂಕ ಇತ್ತು ಅವ್ರ ಮಾತುಗಳಿಗೆ ಅಂತೇಳಿ. ಚಿಲ್ಲರೆ ಮಾತುಗಳನ್ನ ಬಿಡು ಅಶೋಕಣ್ಣ. ನೀನೇ ಕಂದಾಯ ಮಂತ್ರಿ ಆಗಿದ್ದೆ, ಈಗ ನಿನಗೆ ಪ್ರಾಯಶ್ಚಿತ್ತ ಆಗ್ಬೇಕಿದ್ಕೆ. ದಯಮಾಡಿ ಮಾಧ್ಯಮಗಳಿಗೆ, ಯಾಕೆ ನಾನು ಇವತ್ತು ಮಾಧ್ಯಮಗೋಷ್ಠಿ ಕರೆದಿರ್ತಕ್ಕಂಥದ್ದು, ಅವರ ಪ್ರಾಯಶ್ಚಿತ ಯಾತ್ರೆ ಇದೆಯಲ್ಲ, ಅದಕ್ಕೆ ಮುಂಚೆ ನಾನು ನಿಮ್ಮ ಮುಖಾಂತರ ಆಗ್ರಹ ಪಡಿಸ್ತೀನಿ, ಇದಕ್ಕೆ ಉತ್ತರ ಕೊಡಲಿ. ಇದಕ್ಕೆ ಉತ್ತರ ಕೊಟ್ಟು ಅವ್ರು ಪ್ರಾಯಶ್ಚಿತ ಯಾತ್ರೆ ಮಾಡಲಿ, ನಮ್ಮದೇನು ತಕರಾರಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಅಸೆಂಬ್ಲಿಲಿ ಕೇಳೋರೆ, ಇನ್ನು ಸಂಪೂರ್ಣ ಮಾಹಿತಿ ಐತೆ ನನಗೆ. ಕುಮಾರಸ್ವಾಮಿ ಅವ್ರು ಮಾಡಿರೋದು, ಎಲ್ಲರೂ ಮಾಡಿರೋದು. ಲಾಸ್ಟಲ್ಲಿ ನಾವು 23 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು, 25 ನಮ್ಮ ಸರ್ಕಾರ ಬಂದಿದ್ದು, 25 ಗಂಟೆ ಏನೂ ಮಾಡಲಿಲ್ಲ. ಅಲ್ಲಿರ್ತಕ್ಕಂಥ ರೈತರು ಗಲಾಟೆ ಮಾಡಿ ಮಾಡಲೇಬೇಕು, ಇದನ್ನು ನೀವು ದಯಮಾಡಿ ಅಂತೇಳಿ ಒತ್ತಾಯ ಮಾಡಿದ್ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ನಮ್ಮನ್ನೆಲ್ಲ ಕರೆದು ಒಂದು ಸರ್ವೆ ಮಾಡಿಸಿ, ಇಲ್ಲ ಮೆಜಾರಿಟಿ ರೈತರು ಪರ ಇದ್ದಾರೆ, ಮಾಡ್ಬೋದು ಅಂತಕ್ಕಂಥದ್ದು ವಿಚಾರ ಬಂದಮೇಲೆ ನಾವು ಮೊದಲನೇ ನೋಟಿಫಿಕೇಶನ್ ಮಾಡಿದ್ದು ಯಾವಾಗ ಸ್ವಾಮಿ? 25ಕ್ಕೆ. ಫೈನಲ್ ನೋಟಿಫಿಕೇಶನ್ ಮಾಡಿದ್ದು 26ಕ್ಕೆ. 1 ವರ್ಷ. ನೀವು ಯಾರಾದರೂ ಬಂದಿದ್ರೆ ಅವತ್ತು ಆಚೆಗೆ? ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಆಗಲಿ, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಆಗಲಿ, ವಿಜೇಂದ್ರ ಆಗಲಿ, ಅಶೋಕಣ್ಣ ಆಗಲಿ, ವಿರೋಧ ಪಕ್ಷದ ಲೀಡರ್ ಅಶೋಕಣ್ಣ. ಯಾವ ಥರ ಅಶೋಕಣ್ಣ ರೈಸ್ ಮಾಡಿದ್ದೆ ಕ್ವಶನ್ನ ನೀನು ಅಸೆಂಬ್ಲಿನಲ್ಲಿ? ಇದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ, ಫೈನಲ್ ನೋಟಿಫಿಕೇಶನ್ ಆಗ ಟೈಮು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತು ಅಂತ ನಿಮಗೆಲ್ಲ ಹೊಟ್ಟೆ ಒಳಗಡೆ ಎಲ್ಲ ತುಳಸು ಶುರು ಆಗಿದ್ರೆ, ಹೊಟ್ಟೆ ಎಲ್ಲ ಕ್ಯೂಚ್ಕೊಳ್ಳೋಕೆ ಶುರು ಆಗ್ಬಿಟ್ರೆ ಇದಕ್ಕೆ ನಾವು ಯಾರೋ ಔಷಧಿ ಕೊಡೋಕ್ಕಾಗಲ್ಲ. ಕುಮಾರಣ್ಣಗೂ ಮತ್ತು ಅಶೋಕಣ್ಣಗೂ ಇಬ್ಬರಿಗೂ ಮುಖ್ಯಮಂತ್ರಿ ಆಗ್ಬಿಟ್ರು, ಏನಾರ ಮಾಡಬೇಕು ಅಂತಕ್ಕಂಥದ್ದನ್ನು ನೀವೇನಾದರೂ ಕೂಡ ಆ ಒಂದು ಭಾವನೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಜನಗಳೇ ತಕ್ಕ ಉತ್ತರ ಕೊಡ್ತಾರೆ. ಅದರಿಂದ ದಯಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಅವ್ರಿಗೆ ಆಗ್ರಹ ಪಡಿಸ್ತೀನಿ, ಮಾಡೋಕ್ಕಿಂತ ಮುಂಚೆ ಇವಕ್ಕೆಲ್ಲ ಉತ್ತರ ಕೊಡಲಿ. ಇಲ್ಲ ನಮ್ಮನ್ನೇ ಚರ್ಚೆ ಕರೀಲಿ. 1 to 1 ಅಶೋಕಣ್ಣ ಕರೀತಾನ ಬರ್ತೀವಿ, ನಾನೇ ಮಾಹಿತಿ ತಗೊಂಬರ್ತೀನಿ. ಯಡಿಯೂರಪ್ಪನವ್ರ ಮಗ ಕರೀತಾರ, ವಿಜೇಂದ್ರಣ್ಣ ಮಾಹಿತಿ ತಗೊಂಬರ್ತೀನಿ. ಕುಮಾರಣ್ಣ ಕರೀತಾರ, ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಕರೀತಾರೆ. ಕುಮಾರಣ್ಣ ಅಲ್ಲಿ ಬನ್ನಿರಿ ಬೈರ್ಮಂಗ್ಲಕ್ಕೆ ಅಂತ. ಚರ್ಚೆ ಮಾಡೋದು ಬೈರ್ಮಂಗಲದಲ್ಲಿ ಜನಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಯ್ತದ? ಬಾರಪ್ಪ ಆಫೀಸ್ಗೆ ಚರ್ಚೆ ಮಾಡೋಣ. ಇಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ಚರ್ಚೆ ಆಗಬೇಕದು. ಕರೀಲಿ, ಬರ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ದಯಮಾಡಿ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು.
ಈ ಪಾಪದ ಕೂಸು ಯಾರ್ಯಾರ್ದು, ಯಾರು ಹುಟ್ಟಿಸಿದ್ದು, ಯಾರು ಹೊತ್ಕೊಂಡು ತಿರುಗಿದ್ರು, ಏನಾಯಿತು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದಯಮಾಡಿ ತಾವೆಲ್ಲ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲ, ಒಂದು ನಿಮಿಷ, ಡಾಕ್ಟ್ರು ಮಾತಾಡ್ಬಿಡ್ತಾರೆ, ಆಮೇಲೆ ಬಾಲಕ ಉತ್ತರ ಕೊಡ್ತಾರೆ. ನಾನು ಮಾತಾಡ್ತೀನಿ ಸರಿ, ಕೇಳಿ, ಪ್ರಶ್ನೆ ಕೇಳ್ಬೋದು. ಹೇಳ ಅದನ್ನ ಈಗ 35 ಎಕರೆನಲ್ಲಿ ಯಾರೋ ಒಬ್ರು, ಅದು SC ಜಮೀನು, ಅದು ಯಾರೋ ಒಬ್ರು ಅರ್ಜಿ ಕೊಟ್ಟಿದ್ದಾರೆ. ಅದು PTCL ಕಾಯ್ದೆಗೆ ಬರ್ತದೆ, ದಯಮಾಡಿ ಅವ್ರಿಗೆ ಪರಿಹಾರ ಕೊಡಬೇಡಿ ಅಂತೇಳಿ ಯಾರೋ ಒಬ್ರು ನಮ್ಮ ಬಿಡದಿ ಟೌನ್ಶಿಪ್ ಇದಕ್ಕೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅದು SC ಜಮೀನು, ಅದು ಇದಕ್ಕೆ ಬರ್ತದೆ PTCL ಆಗಿ. ಆದರೂ ಯಾರು ತಗೊಂಡಿದ್ದು ಗೊತ್ತಾ? ಅದನ್ನ ನೀವು ಚೆನ್ನಾಗಿ ಕೇಳಿದ್ರಿ ಸುಖೇಶಣ್ಣ ಅವರು. ಯಾರು ತಗೊಂಡಿದ್ದು ಗೊತ್ತಾ? ಅದು 2008ರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆ, ಬೇನಾಮಿ ಕುಮಾರಸ್ವಾಮಿ ಅವರ ಬೇನಾಮಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.